ಆಟೋ ಡ್ರೈವರ್ಗೆ ಚಪ್ಪಲಿಯಿಂದ ಹೊಡೆದ ಮಹಿಳೆ. ಹಿಂಬದಿಯಿಂದ ಆಟೋ ಡಿಕ್ಕಿಯಾಗಿದೆ ಎಂದಿದ್ದಕ್ಕೆ ರಂಪಾಟ. ಎಸ್, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಅನ್ಯ ಭಾಷಿಕರ ದರ್ಪ ಮಿತಿ ಮೀರ್ತಾ ಇದೆ. ಯಾವುದೇ ರಾಜ್ಯದಿಂದ ಬಂದರೂ ನಮ್ಮ ಬೆಂಗಳೂರು ಆಶ್ರಯ ನೀಡುತ್ತೆ. ಬೆಂಗಳೂರಿನಲ್ಲಿ ಜೀವನ ಕಟ್ಟಿಕೊಳ್ತಾ ಇರೋ ಅನ್ಯ ಭಾಷಿಗರು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವುದು ಮಾತ್ರ ಮುಂದುವರಿತಲೇ ಇದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಮಾತಾಡು ಎಂದಿದ್ದಕ್ಕೆ ಕ್ಯಾಬ್ ಡ್ರೈವರ್ನ ಮೇಲೆ ಬೇರೆ ರಾಜ್ಯದ ಯುವಕ ಅವಾಚ್ಯ ಶಬ್ದದಿಂದ ನಿಂದಿಸಿ ಹಲ್ಲೆ ಮಾಡಿದ್ದ. ಈ ಘಟನೆ ಮಾಸುವ ಮುನ್ನವೇ ಮತ್ತೊಬ್ಬ ಅನ್ಯ ರಾಜ್ಯದವರು ಕನ್ನಡಿಗರ ಮೇಲೆ ದರ್ಪ ತೋರಿದಲ್ಲದೆ ಹಲ್ಲೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಸ್ಕೂಟಿಯೊಂದಕ್ಕೆ ಆಟೋ ಟಚ್ ಆಗಿದ್ದಕ್ಕೆ ಕಿರಿಕ್ ತೆಗೆದ ಬಿಹಾರಿ ಮೂಲದ ಮಹಿಳೆ ಆಟೋ ಚಾಲಕನೊಂದಿಗೆ ದರ್ಪ ತೋರಿದು ಚಾಲಕನಿಗೆ ಚಪ್ಪಲಿಯಿಂದ ಥಳಿಸಿ ಅಸಭ್ಯವಾಗಿ ವರ್ತಿಸಿದ್ದಾಳೆ. ಬಿಹಾರಿ ಮೂಲದ ಮಿಶ್ರಾ ಎಂಬಾಕೆ ದರ್ಪ ತೋರಿರೋ ವಿಡಿಯೋ ವೈರಲ್ ಆಗಿದ್ದು ಜನರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಬೆಂಗಳೂರಿನ ಬೆಳ್ಳಂದೂರು ಸರ್ಕಲ್ನಲ್ಲಿ ಈ ಘಟನೆ ನಡೆದಿದೆ. ಟ್ರಾಫಿಕ್ನಲ್ಲಿ ನಿಂತಿದ್ದ ಸ್ಕೂಟಿಗೆ ಹಿಂಬದಿಯಲ್ಲಿದ್ದ ಆಟೋ ಟಚ್ ಆಗಿದೆ. ಇಷ್ಟಕ್ಕೆ ರೊಚ್ಚಿಗೆದ್ದ ಮಹಿಳೆ ಆಟೋ ಚಾಲಕನ ಮೇಲೆ ಗಲಾಟೆ ಮಾಡಿದ್ದಾಳೆ. ಇಬ್ಬರ ಜಗಳ ಅತಿರೇಕಕ್ಕೆ ತಿರುಗಿದ್ದು ಬಿಹಾರಿ ಮೂಲದ ಮಹಿಳೆ ಮಿಶ್ರಾ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಇನ್ನು ಈ ಬಗ್ಗೆ ಮಹಿಳೆ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ತಾನು ಬಿಹಾರಿ ಮೂಲದವಳಾಗಿದ್ದು ಪತಿಯೊಂದಿಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದಾಳೆ. ಗರ್ಭಿಣಿಯಾಗಿರೋ ಮಹಿಳೆ ಆಸ್ಪತ್ರೆಗೆ ತೆರಳುತ್ತಾ ಇದ್ದ ವೇಳೆ ಆಟೋ ಡಿಕ್ಕಿಯಾಗಿದ್ದು, ಕೋಪಗೊಂಡು ಆಟೋ ಡ್ರೈವರ್ಗೆ ಚಪ್ಪಲಿಯಿಂದ ಹೊಡೆದಿ ಎಂದು ಬಾಯ್ಬಿಟ್ಟಿದ್ದಾಳೆ. ಅದೇನೇ ಆಗ್ಲಿ, ತಪ್ಪಾಗಿದೆ ಎಂದು ಚಪ್ಪಲಿಯಿಂದ ಹೊಡೆಯೋದು ಮಾತ್ರ ಸರಿಯಲ್ಲ. ಸಾಲದಕ್ಕೆ ಕನ್ನಡಿಗರ ಮೇಲೆ ಅನ್ಯ ಭಾಷಿಕರ ದರ್ಪ ಹೆಚ್ಚಾಗಿದ್ದು, ಈ ಬಗ್ಗೆ ಕ್ರಮ ವಹಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ. बना वीडियो